ಒಂದು ಕಡೆಯಲ್ಲಿ ನಕ್ಸಲ್ ತಂಡದಲ್ಲಿದ್ದವರು ಎಲ್ಲರೂ ಕೂಡ ಶರಣಾಗತಿಯ ನಿರ್ಧಾರಕ್ಕೆ ಬಂದಿದ್ದಾರೆ. ಸಮಾಜದ ಮುಖ್ಯ ಮುನ್ನೆಲೆಗೆ ಬರುವಂತ ನಿರ್ಧಾರ ಇದು. ಸರ್ಕಾರದ ಮುಂದೆ ನಕ್ಸಲ್ ಮಾರೆಪ್ಪ ಅರೋಲಿ ಶರಣು ವಿಚಾರ. ರಾಯಚೂರಿನಲ್ಲಿ ನಕ್ಸಲ್ ಮಾರೆಪ್ಪ ಅರೋಲಿ ಕುಟುಂಬ ಕಣ್ಣೀರು ಹಾಕಿದೆ. 30 ವರ್ಷಗಳ ಹಿಂದೆ ಕಾಲೇಜಿಗೆ ಹೋದವ ವಾಪಸ್ ಬಂದೇ ಇಲ್ಲ. ಶರಣಾದ ಬಳಿಕವೂ ಏನು ಭಯವಿದೆ? ಮಾರಪ್ಪ ಅಣ್ಣನ ಕಣ್ಣೀರು. ಮಾರೆಪ್ಪ ಕುಟುಂಬಸ್ಥರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ನಕ್ಸಲ್ ಮಾರೆಪ್ಪ ಅರೋಲಿ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. 30 ವರ್ಷಗಳ ಹಿಂದೆ ಕಾಲೇಜಿಗೆ ಹೋದವ ವಾಪಸ್ ಬಂದೇ ಇಲ್ಲ ಅಂತ ಹೇಳಿ ಶರಣಾದ ಬಳಿಕವೂ ಏನು ಭಯ ಇದೆ ಎನ್ನುವುದಾಗಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ನಕ್ಸಲ್ ಮಾರೆಪ್ಪ ಅರೋಲಿ ಮನೆ ಇದು. ಅವರ ಮನೆಯವರನ್ನ ಅಥವಾ ಅವರ ಕುಟುಂಬಸ್ಥರನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಸದ್ಯ ಇವರಲ್ಲೂ ಕೂಡ ಒಂದು ಆತಂಕ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳಿ. ಶರಣಾಗತಿಯ ನಿರ್ಧಾರಕ್ಕೆ ಬಂದಿದ್ದಾರೆ. ಸಮಾಜದ ಮುಖ್ಯ ಮುನ್ನೆಲೆಗೆ ನಾವು ಬರ್ತೀವಿ ಎನ್ನುವಂಥ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಆದರೆ ಮುಂದೆ ಭಯ ಕಾಡ್ತಾ ಇದೆ ಎನ್ನುವುದಾಗಿ ಅವರು ಹೇಳ್ತಾ ಇದ್ದಾರೆ. ಅರೋಲಿ ಗ್ರಾಮದಲ್ಲಿ ತಾಯಿ ಗೌರಮ್ಮ, ಅಣ್ಣ ದೇವೇಂದ್ರಪ್ಪ ವಾಸ ಇದ್ದಾರೆ. ರಾಯಚೂರಿನ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಇರುವಂಥ ಕುಟುಂಬಸ್ಥರು. ಇತ್ತೀಚೆಗೆ ನಕ್ಸಲ್ ಮುಖಂಡ ಎನ್ಕೌಂಟರ್ ವೇಳೆ ಅವರಿಗೆ ಆತಂಕ ಆಗಿತ್ತು. ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಇತ್ತು. ಮಾರೆಪ್ಪ ತಾಯಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಮಗನ ನೆನಪು ಆದಾಗ ಎದ್ದು ಕೂರ್ತಾ ಇದ್ದೆ. ಮಾರೆಪ್ಪ ಹೋದಾಗಿನಿಂದ ಒಂದು ರಾತ್ರಿಯೂ ಮಲಗಿಲ್ಲ. ವಾಪಸ್ ಬರ್ತಾನೆ ಅಂದರೆ ಹೊಟ್ಟೆ ತುಂಬಿದಂಗೆ ಆಗಿದೆ. ಈವರೆಗೆ ಯಾವಾಗ ಒಮ್ಮೆ ಬಂದು ಹೋಗಿದ್ದ ಅಷ್ಟೇ. ಸರ್ಕಾರ ಉದ್ಯೋಗ ಕೊಟ್ಟು ಒಳ್ಳೆ ಜೀವನವನ್ನ ಕೊಡಬೇಕು ಅಂತೇಳಿ ಜಿ ಕನ್ನಡ ನ್ಯೂಸ್ಗೆ ಮಾರೆಪ್ಪ ತಾಯಿ ಗೌರಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎದಕ್ಕೆ ಬಂದೀವಿ ಏನೋ ಹೇಳ್ತಿದ್ದಿಲ್ಲ ನಿಮ್ಗೆ. ಇಲ್ಲ ಜನರಲ್ ಆಗಿ ಬಂದು ಬೆಟ್ಟೆಗೆ ಹೋಗ್ಬಿಡೋದು. 2 ಸರ್ತಿ ಬಂದಂದ್ರೆ 30 ವರ್ಷ ಬೆಟ್ಟ 30 ವರ್ಷ ಆಯ್ತಪ್ಪ. 30 ವರ್ಷ ಆಗಿದೆ. 30 ವರ್ಷದಿಂದ ಬಂದೇ ಇಲ್ಲ. ಒಂದೇ ಬಾರಿ ಬಂದಿದ್ದ. ಒಂದು ಬಾರಿ ಬಂದಿದ್ದ. ಬಂದೇನಂದ? ಏನಲ್ಲ ಪತ ಈರಪ್ಪ ಅಂದಿವಿ. ತಿರುಗಿ ಒಂದು ಬಾರಿ ಹೆಣ್ಮಗನ ಕರ್ಕೊಂಬಂದ. ಏನಪ್ಪ ಇರೋದು ಮಾತು ಎಲ್ಲಿ ಇದ್ದ ಮಾತು ಹೇಳ್ಬೇಕು. ಕರ್ಕೊಂಡ್ಬಂದು ಓಟಿಗೆ ಮಾಡಿದ್ರು, ಹೋಗ್ಬಿಟ್ಟು ಹಾಗೆ ಅವರು ತಿರುಗಿ ಹೋದವ್ರು ಬಂದಿಲ್ಲ. 20 ವರ್ಷ ಆಯ್ತು. 30 ವರ್ಷ 30 ವರ್ಷ ಆಗ್ಯದ. ಕಷ್ಟ ಹೆಂಗೆ ಹಾಕಿದ್ದ ಮಗ ಹೋದ್ ಅನ್ನೋದು ದುಃಖ ಹೆಂಗೆ ಹಾಕಿ ಏನು ಬ್ಯಾಡಪ್ಪ ಯಪ್ಪ. ಅದ್ರ ಚಿಪ್ಪಲ ಪರಮಾತ್ಮ ಗೊತ್ತು. ಮಳೆ ಬಂದಂಗೆಲ್ಲ ಜೀವ ಬುಗುಲು ಗಾಳಿ ಬಂದಾಗಲ್ಲ ಏನು ಮನೆ ಮಂಟಪ. 30 ವರ್ಷ ಆಯ್ತಪ್ಪ. 30 ವರ್ಷ ಆಗ್ಯದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.